ಹಲೋ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ವ್ಲಾಗ್ನ ನಾನು ಸಂಜೆ ಶುರು ಮಾಡಿದ್ದೀನಿ. ಪಾವಗಡ ಹೋಗ್ತಾ ಇದ್ದೀವಿ. ಸಂಜೆ ಅಂದರೆ ಒಂದು 3:30 ಆಗಿದೆ ಟೈಮು. ಈ ಟಾಪ್ನ ಹಾಕಿದ್ದೀನಿ. ತುಂಬ ಹಳೆಯದೇನೆ, ತುಂಬ ದಿನ ಆಗಿತ್ತು ಹಾಕ್ಕೊಂಡು. ಹಂಗಾಗಿ ಇದು ಆವಾಗ ನಿಮಗೆ ಲಿಂಕು ಎಲ್ಲ ಕೊಟ್ಟಿದ್ದೆ ನಾನು, ಮೀಶೋಲ್ಲಿ ತೊಗೊಂಡಿದ್ದು ಅಂತ. ಈಗ ಲಿಂಕೆಲ್ಲ ಮಿಸ್ ಆಗಿಬಿಟ್ಟೈತೆ. ಸದ್ಯಕ್ಕೆ ತೊಗೊಂಡಿರುವಂಥದ್ದು ಲಿಂಕು ಆವಾಗಲೇ ಕೊಟ್ಟಿದ್ದೆ. ತುಂಬ ಜನ ತೊಗೊಂಡಿದ್ರಿ ಈ ಟಾಪ್ಸ್ ಎಲ್ಲನೂ. ಇದೊಂದು ಪರ್ಪಲ್ ಒಂದೆರಡು ತೊಗೊಂಡಿದ್ದೆ ನಾನು. ತುಂಬ ಚೆನ್ನಾಗಿದೆ ಅಂತಂದು ತೊಗೊಂಡಿದ್ರಿ ನೀವು. ಹೇಳಿದ್ರಿ ನನಗೆ. ಹಾಗಾಗಿ ಈ ಟಾಪ್ನ ಹಾಕ್ಕೊಂಡಿದ್ದೀನಿ. ತುಂಬ ದಿನವೇ ಆಗೋಗಿತ್ತು, ಅದಕ್ಕೋಸ್ಕರ ಚೆನ್ನಾಗಿದೆ. ನನಗೆ ಬ್ಲ್ಯಾಕ್ ಕಲರು ಬಟ್ಟೆ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು ತುಂಬ ಇಷ್ಟ. ಸ್ವಲ್ಪ ಈ ಥರ ಬ್ರಾಡಾಗಿದೆ ಇಲ್ಲಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿದೆ. ಅಡ್ಜಸ್ಟ್ ಆಗುತ್ತೆ ಹೇಳ್ರಿ, ಟಾಪ್ ಅಲ್ವಾ. ಆ ಥರ ಏನು ಅಂದರೆ ಇಲ್ಲಿ ಈ ಕಡೆವರೆಗೂ ಡೀಪ್ ಇದ್ದರೆ ಒಂಥರ ಅನಿಸುತ್ತೆ. ಆ ಥರ ಏನಿಲ್ಲ, ನಮಗೆ ಕಂಫರ್ಟಾಗಿದೆ. ಇಲ್ಲಿ ಸ್ವಲ್ಪ ಬ್ರಾಡ್ ಬರುತ್ತಷ್ಟೆ. ಇದು ಇಲ್ಲಿ ಬಂದಿದ್ರೆ ಇಲ್ಲಿ ಕರೆಕ್ಟಾಗಿರೋದು. ಆದರೂ ಅಡ್ಜಸ್ಟ್ ಆಗುತ್ತೆ. ಆ ಥರ ಏನು ಅಸಹ್ಯವಾಗೇನು ಕಾಣ್ತಾ ಇಲ್ಲ. ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಪಾವಗಡ ಹೊರಟಿದ್ದೀವಿ ನಾನು ನಮ್ಮ ಮನೆಯವರು. ಹೋಗ್ಬಿಟ್ಟು ಇವತ್ತು ಸಂಜೆ ಬಂದುಬಿಟ್ಟು ನಮ್ಮದು ಇದು ಯಾವತ್ತಿನ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ, ನೀವು ನಾನು ಹಾಕೋದೇನಾದರೂ ಲೇಟ್ ಆದರೆ ಒಂದು ವೇಳೆ ಮುಂಚೆನೇ ಹೇಳಿರ್ತೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 12 ವಿನ್ನರ್ ದಿನ ಇವತ್ತು. ಇವತ್ತು ಸಂಜೆ 6 ಗಂಟೆಗೆ ಬಿಗ್ ಬಾಸ್ ಶೋ ಶುರುವಾಗುತ್ತೆ. ಇವತ್ತು ನಾನು ವೀಡಿಯೋನ ಶೂಟ್ ಮಾಡ್ತಾ ಇರೋದು. ಅದಕ್ಕೆ ಹೋಗ್ಬಿಟ್ಟು ಬೇಗ ಬಂದು ಸಂಜೆ ನಾನು 6 ಗಂಟೆಗೆ ಕುತ್ಕೊಳ್ಬೇಕು. 6 ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೋ ಗೊತ್ತಿಲ್ಲ ಟೈಮಿಂಗ್ಸ್. ಒಟ್ಟಿನಲ್ಲಿ 6 ಗಂಟೆಗೆ ಸ್ಟಾರ್ಟ್ ಅಂತ ಹೇಳ್ದೆ ನನ್ನ ಮಗ. ನಮಗೆ ತುಂಬ ಇಂಟ್ರೆಸ್ಟ್, ನನಗೂ ನಮ್ಮ ಮನೆಯವ್ರಿಗೂ. ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ, ಮನೆಯಲ್ಲೇ ಇರ್ತಾರಲ್ಲ. ಇನ್ನು ನಾವು ಇವತ್ತು ಸಂಡೇ ಬೇರೆ, ಅದಕ್ಕೆ ಹೋಗ್ಬಿಟ್ಟು ಫಸ್ಟ್ ಒಂದು ಸ್ವಲ್ಪ ವೀಡಿಯೋ ಶೂಟ್ ಇದೆ, ಅದು ನೋಡ್ಕೊಂಡು ಆಮೇಲೆ ಊಟ ಎಲ್ಲ ಇವತ್ತು ಹೊರಗಡೆನೆ. ಅಡುಗೆ ಎಲ್ಲ ಮಾಡಲ್ಲ. ಸಂಜೆ ಬಂದು ಮಕ್ಳಿಗೂ ತಗೊಂಡು ಹಂಗೆ ಆದರೆ ನಾವಲ್ಲೇ ತಿನ್ಕೊಬರ್ತೀವಿ. ಇಲ್ಲಾಂದ್ರೆ ಎಲ್ಲ ಪಾರ್ಸಲ್ ತೊಗೊಂಡು ಬಂದು ಇಲ್ಲೇ ತಿಂತೀವಿ. ಶೇರ್ ಮಾಡ್ಕೊತೀನಿ ಎಲ್ಲನೂ. ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಕೊನೆ ತನಕ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋನ ಕ್ಲಿಪ್ಪು ನಿಮಗೆ ಶೇರ್ ಮಾಡ್ಕೊತೀನಿ. ಈಗ ಹೊರಟ್ರವರು. ನಾನು ಬ್ಯಾಗು ಮತ್ತು ಒಂದು ಸ್ಯಾರಿ ಬುಕ್ ಮಾಡ್ಕೊಂಡಿದ್ರು, ಅನುಶ್ರೀ ಸ್ಯಾರಿ. ಅದೊಂದು ತೊಗೊಂಡಿದ್ದೀನಿ. ಅಲ್ಲಿ ಬೈ ಹ್ಯಾಂಡ್ ಕೊಡಬೇಕು ಪಾವಗಡದಲ್ಲಿ. ಬ್ಯಾಗ್ ಆಗಲೇ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಕಾರಲ್ಲಿ ಕೂತ್ಕೊಂಡು ಹಾಕ್ಕೊತೀನಿ. ನೀನೆಲ್ಲ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರದ್ದು ಒಂದು ಖರ್ಚಿಗೆ ತೊಗೋಬೇಕು. ಸ್ಯಾರಿ, ಲಿಪ್ಸ್ಟಿಕ್ ಏನೂ ಹಾಕಿಲ್ಲ. ಸುಮ್ಮನೆ ಇದಕ್ಕೆ ಈ ವಿಂಟರಲ್ಲಿ ಎಲ್ಲ ಸುಮ್ಮನೆ ಲಿಪ್ಸ್ ಎಲ್ಲ ಡ್ರೈ ಆಗುತ್ತೆ ನಂದು. ಅದಕ್ಕೆ ಸುಮ್ಮನೆ ಲಿಪ್ ಬಾಮ್ ಒಂದು ಹಚ್ಚೀನಿ. ಬೀಗ ಹಾಕ್ಬಿಟ್ಟು ನಾನು ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲಾಸ್ಯಾ ನೋಡ್ರಿ, ಇವ್ನು ಅರವಿಂದೆಲ್ಲ ಹೋಗ್ಬಿಟ್ಟು ಹೆಂಗೆ ಬರ್ತಾನೆ. ನನ್ನ ತಮ್ಮ ಬಂದ ಹಸುಗಳು ಮೇವು ಹಾಕ್ಕೊಂಡು. ಸಪ್ಪೆ ಹಾಂ. ಅಯ್ಯೋ, ನಂಗೆ ನೋಡ್ತೀಯ. ಲಾಸ್ಯನ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಪಾವಗಡ. ಲಾಸ್ಯ ಮುನ್ಸ್ಕೊಬಿಟ್ಟವಳೆ, ಬರೀ ನೀವೇ ಹೋಗ್ತೀರಾ, ನನ್ನನ್ನು ಕರ್ಕೊಂಡು ಹೋಗಲ್ಲ ಕಾರಲ್ಲಿ ಅಂತಂದು. ನಾವು ಈ ಥರ ಹೊರಗಡೆ ಎಲ್ಲಾದರೂ ಹೋದಾಗ ನಮ್ಮ ಮಕ್ಳನ್ನ ಕರ್ಕೊಂಡು ಹೋದರೆ ನಾವೇನಾದರೂ ತೊಗೊಳಕ್ಕೂ ಅದೆಲ್ಲನೂ ಸ್ವಲ್ಪ ಹುಡುಗಿನ ನೋಡ್ಕೊಂಡೇ ಇರಬೇಕಾಗುತ್ತೆ. ಅದು ಬೇರೆ ವ್ಲಾಗ್ ಅನ್ನೋದು ನಾನು ಎಲ್ಲ ಕಡೆನೂ ಶೂಟ್ ಮಾಡ್ತಾ ಇರ್ತೀನಿ. ಅಂಥ ಟೈಮಲ್ಲಿ ಈಗ ನಮ್ಮ ಮನೆಯವ್ರು ಶೂಟ್ ಮಾಡಬೇಕಾದ್ರೆ ನಾನು ವೀಡಿಯೋಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದು ಈ ಥರನೇ ಇರುತ್ತಲ್ಲ ಇಂಟ್ರೆಸ್ಟು. ಜೊತೆಯಲ್ಲಿ ಲಾಸ್ಯ ಇದ್ದರೆ ಎಲ್ಲಾದರೂ ಮಿಸ್ ಮಾಡ್ಕೊಳ್ಳೋದು, ಇಲ್ಲ ನೋಡ್ಕೊಳ್ದೆ ಇದ್ದರೆ ಕೇರ್ಲೆಸ್ ಆಗಿದ್ದರೆ ಆಮೇಲೆ ಏನಾದರೂ ಆಗೋದು, ಈ ಥರ ನನಗೊಂದು ಸ್ವಲ್ಪ ಭಯ ಜಾಸ್ತಿ. ಹಂಗಾಗಿ ಏನಕ್ಕೆ ಬೇಡ, ಫ್ರೀ ಟೈಮಲ್ಲಿ ಯಾವಾಗಲಾದರೂ ಹೋಗೋಣ. ಈಗ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಅಂತಂದು ಹೇಳ್ಬಿಟ್ಟು ಅವಳ ಮುದಿಸಿ ಏನಾದರೂ ಚಾಕ್ಲೇಟ್ ಏನಾದರೂ ತರ್ತೀವಿ ಅಂತಂದು ಹೇಳ್ಬಿಟ್ಟು ಬಂದಿದ್ದಾಯಿತು. ನೆಕ್ಸ್ಟ್ ನಾವು ಬಂದಿದ್ದು ಅಲ್ಲಿಂದ ಪಾವಗಡದಿಂದ ಒಂದು ಸ್ಲಿಪ್ಪರ್ ಶಾಪ್ಗೆ. ನಮ್ಮ ಮನೆಯವ್ರಿಗೆ ಸ್ಲಿಪ್ಪರ್ ತೊಗೋಬೇಕಾಗಿತ್ತು. ಒಂದು ಜೊತೆ ಚೆನ್ನಾಗಿರೋದು ಅಂದರೆ ಇವರು ಸ್ವಲ್ಪ ನಮ್ಮ ಮನೆಯವ್ರು ಹೆಂಗೆ ಅಂದರೆ ಅಮೌಂಟು ಸ್ವಲ್ಪ ಯಾವುದ್ರ ಮೇಲೆನೂ ಆಗಲಿ ಹಾಕೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಬೇಗ ಅಮೌಂಟ್ ಹಾಕ್ಬಿಟ್ಟು ತೊಗೊಳಲ್ಲ ಏನೂ. ನಾನು ಆ ಥರ ಅಲ್ಲ. ನೋಡೋರು ಅಂದ್ಕೋಬೋದು ನಿಮ್ಗೇನು ಬಿಡ್ರಿ, ಗಂಡು ಮಕ್ಕಳೇ ಅಲ್ವಾ ಸಂಸಾರ ನಿಭಾಯಿಸೋದು, ಅದಕ್ಕೋಸ್ಕರ ಅವ್ರಿಗೆಲ್ಲ ಒಂದು ಕ್ಯಾಲ್ಕುಲೇಷನ್ ಅನ್ನೋದಿರುತ್ತೆ, ನೀವು ಆ ಥರ ಅಲ್ಲ ಹೆಣ್ಮಕ್ಳು ಅಂತಂದು ಅನ್ಬೋದು ನೋಡೋರು. ಆ ಥರ ಅಂತ ಅಲ್ಲ. ಸ್ವಲ್ಪ ನಮ್ಮ ಮನೆಯವರು ಯಾವಾಗಲೂ ಅಷ್ಟೇ, ಬೇರೆ ಅನ್ನೆಸೆಸರಿ ಏನಕ್ಕೂ ಖರ್ಚು ಮಾಡಲ್ಲ ಅವರು. ಬೇಕಾಗಿರೋದು ತೊಗೊಳೋದು ಇಲ್ಲ. ಹಂಗಾಗಿ
ನಾನು ಇರಲಿ ಅಂತ ಹೇಳ್ಬಿಟ್ಟು ಒಂದು ಸಾರಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಅವಾಗ ಚೆನ್ನಾಗಿರೋ ಸ್ಲಿಪ್ಪರ್ನೇ ಕೊಡಿಸಿದ್ವಿ. ಸೊ ಬೇಡ ಬೇಡ ಅಂದ್ರೂ ಕೊಡಿಸಿದ್ವಿ. ಆದ್ರೂ ಅದು ನಾವು ದೇವಸ್ಥಾನ ಹತ್ರ ಮಿಸ್ ಮಾಡ್ಕೊಂಡೆ ನಾನು ಅಲ್ಲೆಲ್ಲ ಏನು ಹೊರಗಡೆ ಕೊಚ್ಚಲೆಲ್ಲ ಬರೀ ಕಲರ್ ಬರೋದು, ಅಲ್ಲಿ ಹಾಕ್ಕೊಂಡು ಬಂದು ದೇವಸ್ಥಾನದ ಹೊರಗಡೆ ಬಿಟ್ಬಿಟ್ಟು ಹೋಗೋಣ ಅಂತ ಅಂದೆ. ನಮ್ದೆಲ್ಲನೂ ಯಾರೂ ಹಾಕ್ಕೊಂಡೋಗಿಲ್ಲ, ನಮ್ಮ ಮನೆಯವ್ರದ್ದೇ ಸ್ಲಿಪ್ಪರ್ ಇನ್ನೂ ಒಂದು ಸಾರಿ ಹಾಕ್ಕೊಂಡಿದ್ರಷ್ಟೇ. 1500 1200 ಕೊಟ್ಟು ತೊಗೊಂಡಿದ್ವಿ ತುಮಕೂರಲ್ಲಿ. ಭಾಳ ಚೆನ್ನಾಗಿತ್ತು. ಹಂಗೆ ಹೋಗಿ ನಾವು ಒಳಗಡೆ ದರ್ಶನ ಮಾಡ್ಕೊಂಡು ಬರೋಷ್ಟೇ ಸ್ಲಿಪ್ಪರ್ ತೊಗೊಂಡೋಗ್ಬಿಟ್ಟಿದ್ರು. ಭಾಳ ಬೇಜಾರು ಮಾಡ್ಕೊಂಡ್ರು ನಮ್ಮ ಮನೆಯವರು. ಮೊದಲೇ ಅವ್ರು ದುಡ್ಡು ಹಾಕೋದು ಕಡಿಮೆ ಅಂಥದ್ರಲ್ಲಿ ಅದು ನಮ್ಮ ಫರ್ಸ್ಗೆ ತೊಗೊಂಡಿದ್ರು, ಅದನ್ನು ಕಳ್ಕೊಂಡ್ಬಿಟ್ರು. ನಾನಂತೂ ಚೆನ್ನಾಗಿ ಬಯಸ್ಕೊಂಡೆ ಅವತ್ತು. ಅದಾದಮೇಲೆ ಈಗ ಇನ್ನೊಂದು ಜೊತೆ ಅಂದರೆ ಇದ್ದಾವೆ ಸ್ಲಿಪ್ಪರ್ಸು ಶೂಸ್ ಇದ್ದಾವೆ, ಆದ್ರೂ ನಾನು ಸ್ವಲ್ಪ ಚೆನ್ನಾಗಿರೋದು ಎಲ್ಲಾದರೂ ಹೋದಾಗ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತಂದು ತೊಗೊಳ್ರಿ ಅಂತಂದು ಇನ್ನೊಂದು ಜೊತೆ ತೊಗೊಂಡ್ವಿ. ಅದರಲ್ಲಿ ಬ್ರೌನ್ ಕಲರ್ ಇಲ್ಲ, ಒಂಥರ ಗ್ರೀನ್ ಕಲರ್ ತೊಗೊಂಡಿದ್ದಾಯಿತು. ಯಪ್ಪ ನಮ್ಮ ಮನೆಯವ್ರ ಜೊತೆ ಹಿಂಗೆ ಅಂದರೆ ಬೇಗ ಸೆಲೆಕ್ಷನ್ ಮಾಡಲ್ಲ, ಅದು ಇದು ಇದು ಅದು ಅಂತಂದು ಸುಮಾರು ಅಂದರೆ 1 hour ಟೈಮ್ ತೊಗೊಂಡ್ರು. ಅದನ್ನು ಫೈನಲಿ ಅವ್ರಿಗೆ ಅಮೌಂಟ್ ಕೊಟ್ಟು ತೊಗೊಂಡು ಬಂದಿದ್ದಾಯಿತು. ಬಂದುಬಿಟ್ಟು ಈಗ ನಾವು ನೆಕ್ಸ್ಟು ಶಾಪಿಂಗ್ ಅಂತ ಬಂದಿದ್ದೀವಿ. ಇದು ABC ಬೆಂಗಳೂರು ಬಜಾರ್ ಅಂತಂದು ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಇದರಲ್ಲಿ ಬಟ್ಟೆಗಳು ಸಿಗುತ್ತೆ. ಮತ್ತು ಈಗ ಹೊಸದಾಗಿ ಈ ಥರ ಹೋಲ್ಸೇಲ್ ಅಂದರೆ ಏನೇ ಒಂದು ತೊಗೊಂಡ್ರೂ 30 ರೂಪಾಯಿ. ಎಷ್ಟು ಚೆನ್ನಾಗಿತ್ತಂದರೆ ಐಟಮು. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ 30 ರೂಪಾಯಿಗೆ ಇನ್ನೆಂಥ ಐಟಮ್ ಸಿಗುತ್ತೆ ಅಂತಂದು. ಒಂದೊಂದು ಸೆಕ್ಷನು ನೋಡ್ಕೊಂಡು ಹೋಗ್ತಾಯಿದ್ರೆ ಯಪ್ಪ ಇವೆಲ್ಲ 30 ರೂಪಾಯಿ ಅನ್ನಿಸ್ತು. ಪ್ರತಿಯೊಂದು ಒಂದು ಲೇಡೀಸ್ ಆಕ್ಸೆಸರೀಸ್ ಆಗಿರ್ಬೋದು, ಹೇರ್ ಆಕ್ಸೆಸರೀಸು ಮತ್ತು ಪಿನ್ಸ್ ಅಂತೆ, ಕ್ಲಿಪ್ಸ್ ಅಂತೆ, ಲಿಪ್ಸ್ಟಿಕ್ಸು ಮತ್ತು ನೈಲ್ ಪಾಲಿಶು, ಪ್ರತಿಯೊಂದು ನೆಕ್ ಚೈನ್ಸ್ ಅಂತೆ, ಏರ್ ಬ್ಯಾಂಡ್ಸ್ ಅಂತೆ, ಪ್ರತಿಯೊಂದು ಸಿಗುತ್ತೆ. ಮತ್ತು ಕಿಚನ್ ಐಟಮ್ಸ್, ಮನೆಗೆ ಕಿಚನ್ ಅಂತಂದ್ರೆ ಮನೆಗೆ ಏನು ಬೇಕೋ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಬರೀ 30 ರೂಪಾಯಿ. ಏನು ತೊಗೊಂಡ್ರು 30 ರೂಪಾಯಿ. ನಾನು ಹಂಗೆ ಶಾಪಿಂಗ್ ಮಾಡೋಣ ಅಂತಂದು ಸ್ಟಾರ್ಟ್ ಮಾಡಿಬಿಟ್ಟೆ ನೋಡ್ರಿ. ಅದು ಇರೋ ಐಟಮ್ ಎಲ್ಲ ನೋಡಿಬಿಟ್ಟು ಫುಲ್ಲು ಖುಷಿ ಆಯಿತು. ಸೊ ಹಾಗೇ ನೋಡ್ತಾ ಮುಂದೆ ಬರ್ತಾ ಇದ್ದೀನಿ ನೋಡಿ. ಸೊ ಇದೆಲ್ಲ ಇದು ಕಾಫಿ ಮಗ್ಸ್, ಇದರಲ್ಲಿ 2 ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಇದಾವೆ. ಇದೆಲ್ಲ ತೊಗೊಂಡ್ರದೆಲ್ಲ ಏನಾಗಿದೆ ಅಂದರೆ, ನಾವು ಮೊನ್ನೆ ಎಲ್ಲ ನಾನು ನಮ್ಮಮ್ಮ ಅವರೆಲ್ಲರೂ ನಾನು 2 ವೀಲರಲ್ಲಿ ಬಿದ್ದಿದ್ದೆ ನೋಡ್ರಿ. ಅದಕ್ಕೂ ಮುಂಚೆ ಅವಾಗ ಒಂದು 2 days ಮುಂಚೆ ಮನೆ ಕ್ಲೀನಿಂಗ್ ಹಬ್ಬಕ್ಕೆ ಅಂತ ಮಾಡಿದ್ವಿ. ದಸರಾ ಹಬ್ಬಕ್ಕೆ ಅನಿಸುತ್ತೆ, ಯುಗಾದಿಗ ದಸರಾಗೆ ಗೊತ್ತಿಲ್ಲ ಅದು. ಯುಗಾದಿ ಹಬ್ಬಕ್ಕೆ ಅನಿಸುತ್ತೆ, ಹೌದು. ಅವಾಗ ತೋರಣ ಎಲ್ಲ ಕಟ್ಟಿದ್ದೆ. ಆ ಹಬ್ಬಕ್ಕೆ ಕ್ಲೀನ್ ಮಾಡಿದಾಗ ಎಲ್ಲನೂ ಎತ್ತಿಟ್ಬಿಟ್ಟಿದ್ದೀವಿ. ಅದನ್ನೆಲ್ಲ ಇಳಿಸ್ಕೊಂಡು ತಗೊಂಡು ಅವನ್ನ ಯಾರು ಬಳಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇಲ್ಲಿ 1-2 ತೊಗೊಂಡೋಗೋಣ ಅಂತಂದು. ನನಗೆ ಈ ಥರ ಕಾಫಿ ಮಗ್ಸಲ್ಲಿ ಕಾಫಿ ಕುಡಿಯೋಕ್ಕೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಪಿಂಗಾಣಿ ಐಟಮ್ಸು, ಪ್ಲಾಸ್ಟಿಕ್ ಐಟಮ್ಸು ಮತ್ತು ಫೈಬರ್ ಐಟಮ್ಸು, ಕಿಚನ್ ಐಟಮ್ಸ್ ಎಲ್ಲನೂ ಸಿಗುತ್ತೆ. ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಂತೂ. ನೋಡಿ ಕಾಫಿ ಮಗ್ಸ್, ಅದು ಅಷ್ಟೇ ಸಿಂಗಲ್ ಬಂದುಬಿಟ್ಟು 30 ರೂಪಾಯಿ. ಮೇಲ್ಗಡೆ ಟ್ರೇಸ್ ಎಲ್ಲ ಇದೆ, ಕೆಳಗಡೆ ಚಿಕ್ಕದು ಇದು ಉಪ್ಪು ಈ ಥರ ಎಲ್ಲ ಹಾಕ್ಕೊಳ್ಳೋಕ್ಕೆ, ಸಾಸಿವೆ ಈ ಥರ ಎಲ್ಲ ಹಾಕ್ಕೊಳ್ಳೋದಕ್ಕೆ ಕಂಟೈನರ್ಸ್, ಚಿಕ್ಕ ಪಿಂಗಾಣಿ ಐಟಮ್ಸ್ ಎಲ್ಲ ಇದ್ದಾವೆ. ಸ್ಪೂನ್ಸ್ ಇದೆ. ನಾನು ಇದರಲ್ಲಿ 2 ಮಗ್ ತೊಗೊಂಡೆ, ಮತ್ತು ಒಂದು ಉಪ್ಪು ಹಾಕ್ಕೊಳ್ಳೋದಕ್ಕೆ ಅಂತ ಚಿಕ್ಕದು ಪಿಂಗಾಣಿದು ಅದು ತೊಗೊಂಡೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನೇನೆಲ್ಲ ತೊಗೊಂಡೆ ಇದರಲ್ಲಿ ಅಂತ. ಆಮೇಲೆ ಒಂದು ಸೆಕ್ಷನ್ ಆದಮೇಲೆ ಒಂದೊಂದು ಲೈನಲ್ಲೇ ಹೋಗ್ತಾಯಿದ್ದೀನಿ, ಯಾಕಂದರೆ ತುಂಬ ಐಟಮ್ಸ್ ಒಂದೊಂದೇ ಲೈನಲ್ಲೇ ಇಟ್ಟಿದ್ದಾರೆ. ನಿಧಾನಕ್ಕೆ ಎಲ್ಲ ನೋಡ್ತಾ ತಗೊಂಡು ಹೋಗ್ತಾಯಿದ್ದೀನಿ. ಒಂದು ಗ್ಯಾಸ್ ಲೈಟ್ರ್ ಇರಲಿಲ್ಲ, ಸೊ ಅದನ್ನು ನೋಡಿ ತೊಗೊಂಡೆ ಆಗಲೇ. ಎಲ್ಲನೂ ಒಂದೊಂದು ಐಟಮ್ ಥರ ತೊಗೊತಾ ಇದ್ದೀನಿ. ಮತ್ತು ನನಗೆ ಹೇರ್ ಕ್ಲಿಪ್ಸು 1-2 ಸಿಕ್ತು ಚೆನ್ನಾಗಿರೋದು. ನನಗೆ ಆ ಥರ ನೋಡ್ತಾ ಇದ್ದೆ, ಇಲ್ಲೆಲ್ಲಿ ಸಿಕ್ಕಿರಲಿಲ್ಲ ನನಗೆ, ಇಲ್ಲಿ ಸಿಕ್ತು. ತುಂಬ ಇಷ್ಟ ಆಯಿತು. ಮತ್ತು ಪೆನಾಯಿಲ್ಸ್ ಅಂತೆ ನೋಡಿ ಎಲ್ಲ ಸಿಗುತ್ತೆ, ಟ್ರೇಸ್ ಅಂತೆ ನೋಡಿ, ಪ್ರತಿಯೊಂದು ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. A to Z, ನೀವೇನು ಹುಡುಕೋ ಅವಶ್ಯಕತೆ ಇರಲ್ಲ. ಸಿಜರ್ಸು, ನೈಫ್ಸು ಪ್ರತಿಯೊಂದು ಸಿಗುತ್ತೆ ನೋಡಿ. ನಾನು ಅಲ್ಲಿ ಒಂದು ಸಿಜರ್ ತೊಗೊಳ್ಳೋಣ ಅಂದ್ಕೊಂಡೆ, ಇನ್ನು ಮನೇಲಿ 2 ಇತ್ತು, ಅದೆಲ್ಲ ಹಾಳಾದ್ಮೇಲೆ ಬೇಕಾದ್ರೆ ತೊಗೊಳ್ಳೋದು ಸುಮ್ಮನೆ ಏನಕ್ಕೆ ಅಂತಂದು. ಮತ್ತು ಇದು ಡಬ್ಬಿ ನೋಡ್ತಿರಲ್ಲ ವೈಟ್, ಅದನ್ನು ತೊಗೊಂಡೆ. ಅದರಲ್ಲಿ ನಾವು ರಂಗೋಲಿ ಇದು ಕಲರ್ಸ್ ಹಾಕ್ಕೊಳ್ತೀವಲ್ಲ, ಅದನ್ನು ಹಾಕಿಟ್ಕೊಂಡು ನಾನು ಆರಾಮಾಗಿ ನೀಟಾಗಿ ಒಂದು ಚಿಕ್ಕ ರಂಗೋಲಿ ಬಿಡಿಸ್ಕೋಬೋದು ಅಂತಂದು ಅದನ್ನೊಂದು ತೊಗೊಂಡೆ. ಅದರಲ್ಲೇ ಸ್ವಲ್ಪ ದೊಡ್ಡದಿದ್ರೆ ತೋರಿಸಿ ಅಂತಂದು ಅವ್ರನ್ನ ಸಿಸ್ಟರ್ನ ಕೇಳ್ತಾಯಿದ್ರೆ, ಅದರಲ್ಲಿ ದೊಡ್ಡದು ಇನ್ನೊಂದು ತೋರಿಸಿದ್ರು, ಅದು ತುಂಬ ದೊಡ್ಡದಾಯಿತು. ಅದಕ್ಕೆ ಸರಿ ಬಿಡು ಅಂತಂದು ಹೇಳ್ಬಿಟ್ಟು ನಾನು ಚಿಕ್ಕದೇ ತೊಗೊಂಡೆ ನೋಡಿ. ಸೊ ಇದು ನಮಗೆ ಒಂದು ಇದು ಬೇಕು ಅಂದರೆ ಹೇರ್ಗೆ ನಾವು ಸೀರಮ್ಸು ಮತ್ತು ಹೇರ್ ಪ್ಯಾಕ್ ಹಾಕ್ಕೋಬೇಕಾದಾಗ ಅದೆಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಂತಂದು ಹೇಳ್ಬಿಟ್ಟು ಆ ಥರ ಕಂಟೈನರ್, ಚಿಕ್ಕ ಕಂಟೈನರ್ಸು. ಮತ್ತು ಚಿಕ್ಕ ಮಕ್ಕಳಿಗೆ ಬ್ರಷ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ, ಭಾಳ ಚೆನ್ನಾಗಿದೆ. ಆರಾಮಾಗೆ ಬ್ರಷ್ ಮಾಡಿಸ್ಬೋದು. ಮತ್ತು ಸ್ಕೂಲ್ ಡ್ರೈವರ್ಸ್ ಅಂತೆ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ ಏನು ಬೇಕೆಲ್ಲ. ಕೋನ್ಸ್ ಅಂತೆ, ಮೆಹಂದಿ ಕೋನ್ಗಳು ನೋಡಿ. ಸೊ ಇಷ್ಟೊಂದು ಐಟಮ್ಸು. ಮತ್ತು ಡೋರ್ ಮ್ಯಾಟ್ಸು ಅಷ್ಟೇ ಬರೀ 30 ರೂಪಾಯಿ. ವಾಟರ್ ಬಾಟ್ಲಸ್ ಅಂತೆ, ಪ್ಲೇಟ್ಸ್ ಅಂತೆ, ಎಲ್ಲನೂ ಸಿಗುತ್ತೆ ನೋಡಿ. ಇದು ಅಡ್ರೆಸ್ ಬಂದುಬಿಟ್ಟು ನನ್ನ ವ್ಲಾಗು ಕಂಟಿನ್ಯೂ ಆಗಿ ನಮ್ಮ ಪಾವಡ ಸೈಡವ್ರು ನೋಡೋರಿದ್ದರೆ ಅವರಿಗೆ ಅರ್ಥ ಆಗುತ್ತೆ.
ಬಳ್ಳಾರಿ ರೋಡು ಶ್ರೀ ಹರ್ಷ ಕ್ಲಿನಿಕ್ ಮೇಲ್ಗಡೆನೇ ಇದೆ. ಓಲ್ಡ್ LIC ಬಿಲ್ಡಿಂಗು ಮತ್ತು ABC ಬೆಂಗಳೂರು ಬಜಾರ್ ಅಂತ ಇದು ಅಂಗಡಿ ನೇಮ್ ಬಂದುಬಿಟ್ಟು ಹೊರಗಡೆ ಕಾಣಿಸ್ತಾ ಇರುತ್ತೆ ನಿಮಗೆ, ಬೋರ್ಡೂ ಇಟ್ಟಿದ್ದಾರೆ. ಹಾಗಾಗಿ ಬಂದು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಿಜ ಈ ಹೆಣ್ಮಕ್ಳಿಗಂತೂ ಸಿಕ್ಬಿಟ್ರೆ ಈ ಥರ ಐಟಮ್ಸ್ ಬರೀ 30 ರೂಪಾಯಿ ಅಂದರೆ ಆರಾಮಾಗಿ ತೊಗೊಬಿಡ್ತಾರೆ. ಭಾಳ ಚೆನ್ನಾಗಿದೆ ಕ್ವಾಲಿಟಿ. ಏನೋ ಸುಮಾರಾಗಿ ಇಟ್ಟಿರ್ತಾರೆ ಅಂದ್ಕೊಂಡ್ರೆ ಒಳಗಡೆ ಹೋಗಿ ನೋಡಿದ್ನಲ್ಲ, ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವುದೇ ಥರ ಐಟಮ್ ಬೇಕಂದ್ರೆ ಈ ಶಾಪಲ್ಲಿ ಸಿಗುತ್ತೆ. ಒಂದು ಸರಿ ನೀವೇನಾದರೂ ವಿಸಿಟ್ ಮಾಡೋ ಹಾಗಿದ್ರೆ ವಿಸಿಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಾನು ಶಾಪಿಂಗ್ ಮಾಡಿಬಿಟ್ಟೆ. ಸೊ ಎಲ್ಲ ಏನೇನು ಬೇಕೋ ಎಲ್ಲ ತೊಗೊಂಡೆ ಇಲ್ಲೇ. ನೈಲ್ ಪಾಲಿಶ್ ಅಂತೆ, ಅದು ಕಾಫಿ ಮಗ್ಸ್ ಅಂತೆ, ಮತ್ತು ಹೇರ್ ಆಕ್ಸೆಸರೀಸು, ಮತ್ತು ಕಿಚನ್ ಐಟಮ್ಸ್ ಸ್ವಲ್ಪ ಎಲ್ಲನೂ ತೊಗೊಂಡಿದ್ದೀನಿ. ಆಮೇಲೆ ನಾನು ಈ ಥರ ನೋಡ್ತಾ ಇದ್ದೀನಿ ಇನ್ನೂ ಏನೇನು ತೊಗೋಬೇಕು ಅಂತಂದು. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ನಾನು ಆ ಕಡೆ ನೋಡ್ತಾ ಇದ್ದರೆ ಅವರು ಶರ್ಟ್ ನೋಡೋಕೆ ಹೋಗಿದ್ದಾರೆ. ಸೊ ಇದರಲ್ಲೇ ಒಂದು ಅರ್ಧ ಇದಿಟ್ಟಿದ್ದಾರೆ, ಇನ್ನೊಂದು ಅರ್ಧ ಬಟ್ಟೆ ಇಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಅಲ್ಲಿ ಇದನ್ನು ಚೆಕ್ ಮಾಡ್ಕೊತಾ ಇದ್ರೆ ನನ್ನ ನೈಲ್ ಪಾಲಿಶ್ ಎಲ್ಲನೂ ಅವರು ಆ ಕಡೆ ಹೋಗಿದ್ರು ತೊಗೊತೀನಿ ಅಂತಂದು ಹೇಳ್ಬಿಟ್ಟು. ಸರಿ ಅಂತಂದು ಹೇಳ್ಬಿಟ್ಟು ಅವರು ಅದನ್ನು ಸೆಲೆಕ್ಟ್ ಮಾಡಿ ಇಟ್ಟು ಬಂದಿದ್ದಾರೆ. ನಾನು ಕೊನೆಯದಾಗಿ ತೋರಿಸ್ತೀನಿ ನೋಡಿ. ಮಕ್ಕಳಿಗೆ ಆಟಾಡೋಕ್ಕೆ ಬಾಲ್ಸ್ ಅಂತೆ ಎಲ್ಲನೂ, ಬರ್ತ್ಡೇ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಮತ್ತು ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದೆಲ್ಲ ಬಿಲ್ ಹಾಕ್ಸೋಣ ಅಂತಂದು ಹೇಳ್ಬಿಟ್ಟು ಅಲ್ಲಿ ಕೌಂಟ್ರ್ ಹತ್ರ ಹೋಗಿ ಇಟ್ಟೆ. ಸೊ ನೋಡಿ ತೊಗೊಂಡಿರೋಂಥ ಐಟಮ್ಸ್ ಎಲ್ಲ ತೆಗೆದಿಡ್ತಾವ್ರೆ. ನಾನು ಕೊನೆಯದಾಗಿ ನಿಮಗೆ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ. ನಮ್ಮ ಮನೆಯವರು ಸೆಲೆಕ್ಟ್ ಮಾಡಿ ನೋಡ್ತಿದ್ದು ಈ ಶರ್ಟು. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದರೆ ನಮ್ಮ ಮನೆಯವ್ರು ಹೆಂಗೆ ಅಂದರೆ ಈಗ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ರಿ, ಅದನ್ನು ಮನೆಗೆ ತಂದ ಮೇಲೆ ಚೆನ್ನಾಗಿಲ್ಲ ಅಂತಂದು ಹೇಳ್ತಾರೆ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಬಟ್ಟೆ ಬಗ್ಗೆ ಈ ನಡುವೆ ತಲೆ ಕೆಡಿಸ್ಕೊಂತಿಲ್ಲ ನಮ್ಮ ಮನೆಯವ್ರಿಗೆ. ನಾನು ನೈಲ್ ಪಾಲಿಶ್ ನೋಡ್ತಾ ಇದ್ದೆ, ಲೈಟ್ ಕಲರ್ದೊಂದು ತೊಗೊಳ್ಳೋಣ ಅಂತಂದು ನೋಡ್ತಾ ಇದ್ರೆ ಅಷ್ಟರಲ್ಲಿ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ರು. ನಿಜ ಚೆನ್ನಾಗಿ ಕಾಣಿಸ್ತಿರಲ್ಲ, ಅದು ವೀಡಿಯೋದಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಿಸ್ತೈತೆ ಅಷ್ಟೇ. ಅವರಿಗೆ ಸ್ವಲ್ಪ ದೊಡ್ಡದಾಗಿತ್ತು, ಚಿಕ್ಕ ಸೈಜು ಇತ್ತು. ನನಗೆ ಯಾಕೋ ಶರ್ಟ್ಸ್ ಇಷ್ಟ ಆಗಲ್ಲ ಈ ನಡುವೆ, ಟೀ ಶರ್ಟ್ಸು ಈ ಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇದು ಬೇಡ, ಅದನ್ನು ಅವ್ರು ರಿಟರ್ನ್ ಕೊಡ್ರಿ, ನಾನು ಟೀ ಶರ್ಟ್ ತೊಗೊಳ್ಳೋಣ. ಇದರಲ್ಲೇ ಸಖತ್ತಾಗಿರೋ ಟೀ ಶರ್ಟ್ ನೋಡಿದ್ದೀನಿ ಒಂದು. ಅದು ವೀಡಿಯೋದಲ್ಲಿ ತೋರಿಸಿಲ್ಲ ಅಂದರೆ ಒಂದು ವೇಳೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ನೀವು ನೋಡಿ. ಈ ಶರ್ಟ್ ಚೆನ್ನಾಗಿದೆಯಾ, ಟೀ ಶರ್ಟ್ ಚೆನ್ನಾಗಿದೆಯಾ ಅಂತಂದು. ಕ್ಲಾತ್ ಅಂತೂ ತುಂಬ ಚೆನ್ನಾಗಿದೆ. ಏನಂದರೆ ನಮ್ಮ ಮನೆಯವ್ರಿಗೆ ಶರ್ಟ್ಸ್ ಯಾಕೋ ಚೆನ್ನಾಗಿ ಕಾಣಲ್ಲ ಯಾವುದೂ, ಆ ಥರ ಆಗ್ಬಿಟ್ಟೈತೆ. ದಪ್ಪ ಆಗೋರಲ್ಲ ಅದಕ್ಕೋಸ್ಕರ. ಸೊ ಇಲ್ಲಿಂದ ಇನ್ನು ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಸುಮ್ಮನಿರು ಕುತ್ಕೊಳ್ರಿ, ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತೈತಿ. ಸೊ ಬಿಗ್ ಬಾಸ್ ಸ್ಟಾರ್ಟು, ಅದಕ್ಕೆ ಈಗ ನೋಡ್ರಿ ಪಾರ್ಸಲ್ ಬಂದೈತೆ, ಹೋಟ್ಲಿಂದ ತರಿಸಿದ್ದೀವಿ ಎಲ್ಲನೂ. ಕೊಳ ವಿಡಿಯೋ ಕಂಟಿನ್ಯೂ ಮಾಡಂಗೆ. ಇವತ್ತು ಬಿಗ್ ಬಾಸ್ ಫೈನಲ್ ಅಲ್ವಾ, ಸೊ ಫಿನಾಲೆ, ಅದಕ್ಕೋಸ್ಕರ ಅಡುಗೆ ಮಾಡಿಲ್ಲ. ನಾವು ವಿಡಿಯೋ ಶೂಟ್ ಇತ್ತು, ಇಲ್ಲಾಂದ್ರೆ ಮಾಡ್ತಾ ಇದ್ದೆ ಅಡುಗೆ. ಪಾವಗಡ ಹೋಗಿ ಬರೋಷ್ಟು ಲೇಟ್ ಆಯ್ತು, ಅದಕ್ಕೆ ಈಗ ಹೋಟ್ಲಿಂದಾನೆ ತರಿಸಿದ್ದೀವಿ. ಎಲ್ಲರೂ ಹಿಂಗೆ ಊಟ ಮಾಡ್ಬಿಡ್ತೀವಿ ಬೇಗ. ಇವತ್ತು ಎಷ್ಟೊತ್ತಾದ್ರೂ ಆಗಲಿ ವಿನ್ ಆದ್ಮೇಲೆ ನಮ್ಮ ಗಿಲ್ಲಿ ನೋಡ್ಕೊಂಡು ಮಲಗೋದಷ್ಟೇ. ಬರ್ರಿ ಬಾ, ಬನ್ನಿ ಬಾ, ಬೇಗ ಊಟ ಮಾಡಿ ಬಾ ಬಾ ಬಾ, ನನ್ನ ಜೊತೆಗೆ ಬನ್ನಿ ಮಾಮ. ಇದು ಬಾ ಪರವಿಂದ, ನೀನು ನಿತಿನ್ ಅಲ್ಲೆಲ್ಲೋ ಇದ್ದಾನೆ, ಬಂದಿಲ್ಲ. ಓಪನ್. ಓಕೆ, ಈಗ ಬೇಗ ಬೇಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಬಿಗ್ ಬಾಸ್ ನೋಡೋದೆ. ನಿತಿನ್ ಇನ್ನೂ ಬಂದಿಲ್ಲ, ಅವ್ನು ಬರೋಷ್ಟರಲ್ಲಿ ನಾವೀಗ ಸ್ವಲ್ಪ ಊಟ ಮಾಡೋಣ. ಅವನು ಬಂದು ಊಟ ಮಾಡ್ತಾನೆ. ಇನ್ನು ಶೋ ಅಡ್ವರ್ಟೈಸ್ ಬಂದಿತ್ತಾಗ್ಲೇ. ಸೊ ಹಂಗಾಗಿ ಈಗ ಎಗ್ ರೈಸನ್ನು ಮತ್ತು ಕಬಾಬ್ ತರಿಸಿದ್ವಿ. ಸಂಡೇ ಅಲ್ವಾ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತಂದು ಹೇಳ್ಬಿಟ್ಟು. ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಲಾಸ್ಯ ಬಂದಿಲ್ಲ, ಆಮೇಲೆ ಬಂದು ಅವಳು ಜಾಯ್ನ್ ಆದ್ಲು ಅವ್ರ ಮಾವನ ಜೊತೆಗೆ. ಸೊ ಎಲ್ಲರೂ ಕೂತ್ಕೊಂಡು ಈ ರೀತಿ ಊಟ ಮಾಡಿದ್ವಿ ಅವತ್ತಿನ ದಿನ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.